ॐ भद्रं कर्णेभिः शृणुयाम देवा भद्रं पश्येमाक्षभिर्यजत्राः स्थिरैरङ्गैः स्तुष्टवागंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden light, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti Shanti. So, ಇಂದು ಪುಷ್ಯ ಬಹುಳ ಸಪ್ತಮಿ ಸ್ಥಿರವಾಸರ ಈ ಶ್ರೇಷ್ಠವಾದಂತಹ ಶನಿವಾರದ ಮುಸ್ಸಂಜೆಯಲ್ಲಿ ಭಗವಾನ್ ರಮಣ ಮಹರ್ಷಿಗಳ ಉಪದೇಶ ಸಾರ ಇದರ ಪಾರಾಯಣ ಶ್ರದ್ಧೆಯಿಂದ ಆಲಿಸುವಂತವರಾಗಿ ಉಪದೇಶ ಸಾರಂ ಕರ್ತುರಾಜ್ಞಯ ಪ್ರಾಪ್ಯತೆ ಫಲಂ ಕರ್ಮ ಕಿಂ ಪರಂ ಕರ್ಮ ತಜ್ಜಡಂ ಕೃತಿಮಹೋದಭೋ ಪತನ ಕಾರಣಂ ಫಲಮ ಶಾಶ್ವತಂ ಗತಿ ನಿರೋಧಕಂ ಈಶ್ವರಾರ್ಪಿತಂ ನೇಚ್ಛಯಾ ಕೃತಂ ಚಿತ್ತಶೋಧಕಂ ಮುಕ್ತಿ ಸಾಧಕಂ ಕಾಯವಾಂಗ್ಮನಃ ಕಾರ್ಯಮುತ್ತಮಂ पूजनं जपश्चिन्तनं क्रमात् जगत ईशधीयुक्तसेवनम् अष्टमूर्तिभृद्देव पूजनम् उत्तमस्तवादुच्चमन्दतः चित्तजं जप ध्यानमुत्तमम् अद्यधारया स्रोतसा समम् सरलचिन्तनं विरलतः परम् भेदभावना सोऽहमित्यसौ भावनाभिदा पावनीमता भावशून्य सद्भावसु स्थितिः भावना बलात् भक्तिरुत्तम प्रस्थले मनः प्रस्थता क्रिया भक्तियोगबोधाश्च निश्चितम् वायुरोधनाल्लीयते मनः जालपक्षिवद्रोधसाधनम् चित्तवायवः चित्प्रयायुताः शाखयोर्ध्वये शक्तिमूलक लय विनाशने उभयरोधने लयगतं पुनर्भवति नोऽमृतम् प्राणबन्धनाल्लीनमानसम् एकचिन्तनान्नाशमेत्यदः मानसोत्कृष्टयोगिनः कृत्यमस्ति किम् स्वस्थितिम् यतः दृश्यवारितम् चित्तमात्मनः चित्त्वदर्शनम् तत्त्वदर्शनम् चित्त्वदर्शनम् तत्त्वदर्शनम् ಎರಡು ನಿಮಿಷ ನಾಮ ಜಪ ನಾವು ಹೇಳಿಕೊಟ್ಟಂತೆ ಪುನರಾವರ್ತನೆ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ
ब्रह्मा विष्णु महेश्वर श्रीपादवल्लभ दिगंबर श्रीपादवल्लभ दिगंबर श्रीपादवल्लभ दिगंबर सिद्धांत अवधूत चिंतन श्री गुरुदेव दत्त जय जय रघुवीर समर्थ ಶ್ರೀ ಕೈಲಾಸೇಶ್ವರ ಸ್ಥಿತಿ ಕನ್ನಡ ಭಾಷೆಯ ಒಂದು ಸುಂದರವಾದ ಶಿವ ಭಜನೆ ಹೇಳಿಕೊಡ್ತೇನೆ ತಾವು ಪುನರಾವರ್ತಿಸಬಹುದು. ಪ್ರಾರಂಭದಲ್ಲಿ 3 ಬಾರಿ ಮಹಾಮೃತ್ಯುಂಜಯ ಮಂತ್ರ. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧತ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಓಂ ತ್ರ್ಯಂಬಕೈ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ उर्वारुकमिव बन्धत मृत्योर्मुक्षेयमामृतात्. ॐ त्र्यम्बकं यजामहे सुगन्धिं पुष्टिवर्धनम् उर्वारुकमिव बन्धत मृत्योर्मुक्षेयमामृतात्. ಒಂದು ದಳದ ಕಮಲದಲ್ಲಿ ಉದಯವಾದ ಲಿಂಗವೇ ಮೂರು ರೂಪಲಿಂಗವೇ ಸತ್ಯ ಸರ್ವಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಎರಡು ದಳದ ಕಮಲದಲ್ಲಿ ಎದ್ದು ಬಂದ ಲಿಂಗವೇ ಏಕಾಂಬರ ಲಿಂಗವೇ ಏಕ ಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಮೂರು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಮೂರು ಕಣ್ಣು ಲಿಂಗವೇ ಮುಕ್ತಿದಾತ ಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಾಲ್ಕು ದಳದ ಕಮಲದಲ್ಲಿ ನಲಿದು ಬಂದ ಲಿಂಗವೇ ನಾಗಾಭರಣ ಲಿಂಗವೇ ನಾಟ್ಯ ಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಐದು ದಳದ ಕಮಲದಲ್ಲಿ ಐಕ್ಯವಾದ ಲಿಂಗವೇ ಅಮರ ಜ್ಯೋತಿಲಿಂಗವೇ ಆತ್ಮ ಜ್ಯೋತಿಲಿಂಗವೇ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಆರು ದಳದ ಕಮಲದಲ್ಲಿ ಅರಳಿ ಬಂದ ಲಿಂಗವೇ, ಹರನ ಶಕ್ತಿ ಲಿಂಗವೇ, ಪ್ರಾಣ ಶಕ್ತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಏಳು ದಳದ ಕಮಲದಲ್ಲಿ ಇಳಿದು ಬಂದ ಲಿಂಗವೇ, ದಿವ್ಯಾಂಬರ ಲಿಂಗವೇ, ದಿವ್ಯ ಜ್ಯೋತಿ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಎಂಟು ದಳದ ಕಮಲದಲ್ಲಿ ಅಂಟಿ ಬಂದ ಲಿಂಗವೇ, ಗಂಗಾಧರ ಲಿಂಗವೇ, ಕಂಠನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂಬತ್ತು ದಳದ ಕಮಲದಲ್ಲಿ ಒಲಿದು ಬಂದ ಲಿಂಗವೇ, ಓಂಕಾರ ಲಿಂಗವೇ, ಓಂ ನಾದ ಲಿಂಗವೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹತ್ತು ದಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ, ಅರುಣ ರೂಪ ಲಿಂಗವೇ, ಅವಳದಂಥ ಲಿಂಗವೇ. ಓಂ ನಮಃ ಶಿವಾಯ. 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 ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಜಯ ಜಯ ರಘುವೀರ ಸಮರ್ಥ. श्री सद्गुरुनाथ महाराज की जय। हर हर नमः पार्वती तनय। हर हर महादेव शंभो। ಪುಷ್ಯ ಮಾಸದ ಬಹುಳ ಸಪ್ತಮಿ ಶನಿವಾರ ಸ್ವಾಮಿ ವಿವೇಕಾನಂದರ 164ನೇ ಜಯಂತ್ಯುತ್ಸವ ಇಂದು. ಇಂತಹ ಶ್ರೇಷ್ಠವಾದಂತಹ ಶನಿವಾರದ ಮುಸ್ಸಂಜೆಯಲ್ಲಿ ಶ್ರೀಮದ್ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನು ಪಾರಾಯಣ ಮಾಡೋಣ. ಆನಂತರ ಇದರ ಸಾಂಕರ ಭಾಷ್ಯವನ್ನು ಕೂಡ ನೋಡೋಣ. ಷೋಡಶೋಧ್ಯಾಯ ಹೇಳಿಕೊಟ್ಟ ನಂತರ ಪುನರಾವರ್ತನೆ. ಓಂ ಶ್ರೀ ಪರಮಾತ್ಮನೇ ನಮಃ.
अथ षोडशोऽध्यायः। दैवासुरसम्पद्विभागयोगः। श्रीभगवानुवाच। प्रवृत्तिं च निवृत्तिं च जना न विदुरासुराः। न शौचं नापि चाचारः न सत्यं तेषु विद्यते। असत्यमप्रतिष्ठन्ते जगदाहुरनीश्वरम्। अपरस्परसम्भूतम् किमन्यत् कामहैतुकम्। एतां दृष्टिमवष्टभ्य नष्टात्मानोऽल्पबुद्धयः प्रभवन्त्युग्रकर्माणः क्षयाय जगतो हिताः। काममाश्रित्य दुष्पूरम् ब्रह्ममानमदान्विताः मोहाद् गृहीत्वा सद्ग्राहान् प्रवर्तन्ते शुचिव्रताः। चिन्तामपरिमेयाञ्च प्रलयान्तामुपाश्रिताः। कामोपभोगपरमा एतावदिति निश्चिताः। आशापाशशतैर्बद्धाः कामक्रोधपरायणाः ईहन्ते कामभोगार्थम् न्यायेनार्थसञ्चया। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। हरिः ॐ। ಆಚಾರ್ಯ ಶಂಕರರ ಭಾಷ್ಯ 16ನೇ ಅಧ್ಯಾಯದ 12ನೇ ಶ್ಲೋಕ. ಆಶಾ ಪಾಶಶತೈ ಆಶಾ ಏವ ಪಾಶಾಃ ಕಚ್ಛತೈ ಆಶಾಪಾಶಶತೈ ಬದ್ಧಾಃ ನಿಯಂತ್ರಿತಾಃ ಸಂತಃ ಸರ್ವತ ಆಕೃಷ್ಯಮಾಣಾಃ ಕಾಮಕ್ರೋಧ ಪರಾಯಣಾಃ ಕಾಮಕ್ರೋಧೌ ಪರಂ ಅಯನಂ ಆಶ್ರಯಃ ಯೇಷಾಂತೆ ಕಾಮಕ್ರೋಧ ಪರಾಯಣಾಃ ಈಹಂತೆ ಚೇಷ್ಟಂತೆ ಕಾಮಭೋಗಾರ್ಥಂ ಕಾಮಭೋಗ
प्रयोजनाय न धर्मार्थम अन्यायेन परस्व अपहरणादिना इत्यर्थः किम् अर्थसञ्चयान् अर्थप्रचयान् ಭಾಷ್ಯಾರ್ಥ ಆಶಾ ಪಾಶ ಶತಗಳಿಂದ ಆಶೆಗಳೆಂಬ ಹಗ್ಗಗಳು ಅಂಥ ನೂರಾರು ಹಗ್ಗಗಳಿಂದ ಆಶಾ ಪಾಶ ಶತಗಳಿಂದ ಬದ್ಧರಾಗಿ ಕಟ್ಟು ಪಡೆದವರಾಗಿ ಎಲ್ಲೆಲ್ಲಿಯೂ ಅವುಗಳ ಸೆಳೆತಕ್ಕೆ ಸಿಕ್ಕಿ ಕಾಮಕ್ರೋಧ ಪರಾಯಣರಾಗಿ ಆಸೆ ಸಿಟ್ಟು ಇವೆರಡೇ ಪರ ಅಯನವು ಹೆಚ್ಚಿನ ಆಶ್ರಯವು ಯಾರಿಗೋ ಅಂಥವರಿಗೆ ಕಾಮಕ್ರೋಧ ಪರಾಯಣರಾಗಿ ಕಾಮಭೋಗಕ್ಕಾಗಿ ಕಾಮಗಳನ್ನು ಭೋಗಿಸುವ ಪ್ರಯೋಜನಕ್ಕೆ ಹೊರತು ನ ಧರ್ಮಾರ್ಥ ಧರ್ಮಕ್ಕಲ್ಲ ಅನ್ಯಾಯದಿಂದ ಮತ್ತೊಬ್ಬರ ಸ್ವತ್ತನ್ನು ಅಪಹರಿಸುವುದೇ ಮುಂತಾದ ರೀತಿಯಿಂದ ಎಂದರ್ಥ ಅನ್ಯಾಯದಿಂದ ಅರ್ಥ ಸಂಚಯಗಳನ್ನು ಅರ್ಥ ರಾಶಿಗಳನ್ನು ಕೂಡಿ ಹಾಕುವುದಕ್ಕೆ ಪ್ರಯತ್ನಿಸುತ್ತಿರುತ್ತಾರೆ ಅದಕ್ಕಾಗಿಯೇ ಕೆಲಸ ಮಾಡುತ್ತಿರುತ್ತಾರೆ ಎಂತಹ ಹೇಯವಾದ ಕೃತ್ಯವನ್ನು ನಡೆಸ್ತಾರೆ ಈ ಆಸುರಿ ಸಂಪತ್ತು ಉಳ್ಳವರು bound by 100 ties of hope given to lust and anger, they do strive to obtain by unlawful means hoards of wealth for sensual enjoyments. Bound by 100 ties of hope, lust, and anger, bringing vividly to the mind of the student the picture of such a materialist, Krishna records in this stanza the activities of such an individual. Entangled by hundreds of desires, his mental and intellectual energies get dissipated. Such an individual becomes restless and impatient with things that happen around him and soon loses his balance of mind, his sense of judgment, irritated and constantly unhappy with himself and his environments. Such a man is seen in life given to earnings and anger. Wherever desire is throttled, anger is natural. Since he is devoted to desires, he pursues sense fulfillments, and since in the world of competition, desire fulfillments often get throttled, his lusty urges get transformed into wild and passionate anger. They do tirelessly and diligently strive to satisfy their ever increasing urges. To secure their quota of sensual enjoyments, they must necessarily acquire and procure objects of sense satisfaction from the world without. They are not seeking happiness as such or peace as such. Theirs is the anxiety to quench a nameless thirst which they are constantly feeling, a strange hunger they are chronically suffering from. They have not that mental equipoise to investigate into their urges and analyze and judge them properly. Madly, they strive on to acquire and possess, and in their desperate anxiety to indulge and to enjoy, they lose sight of the divine principles of existence and the noble dictates of their conscience. They do strive day and night to satisfy their inexhaustible passion with wealth acquired and hoarded by all known unjust means. Though written some 5,000 years ago, strangely enough, this portion of the description of the diabolically fallen reads as though it were a bitter but honest criticism of our own age. Thus, if students of Srimad Bhagavad Gita were to judge our era of brilliant scientific knowledge, material prosperity, secular achievements, and political freedom, they will have to classify our era as of this diabolically fallen type. Amidst the bleating sirens of our booming industries, the horrid thuds of our modern missiles, the devastating powers of nature that they have discovered and released for our own destruction, we may not give our ears the thundering truth declared by the wise men of such a distant past, but sincere students of the Gita cannot but perceive the unquestionable veracity in them and must come to feel sad for the world and age.
Continuing, the Lord paints the attitude of such people to us. Please repeat after me the 13th sloka. इदमद्य मया लब्धम् इमं प्राप्ये मनोरथम् इदमस्तीदमपि मे भविष्यति पुनर्धनम् इदम् अद्य मया लब्धम् इमं प्राप्ये मनोरथम् इदम् अस्ति इदम् अपि मे भविष्यति पुनः धनम्. This has today been gained by me. This desire I shall obtain. This is mine, and this wealth shall also be mine in future. ಮಯ ಅದ್ಯ ಇದಂ ಲಬ್ಧಂ. ನಾನು ಇಂದು ಇದನ್ನು ಪಡೆದಿದ್ದೇನೆ. ಇಮಂ ಮನೋರಥಂ ಪ್ರಾಪ್ಸ್ಯೆ. ಈ ಮನೋರಥವನ್ನು ಈಡೇರಿಸಿಕೊಳ್ಳುವೆನು. ಮೇ ಇದಂ ಧನಂ ಅಸ್ತಿ. ನನ್ನ ಹತ್ತಿರ ಇಂತಿಷ್ಟು ಹಣ ಇದೆ. ಪುನಃ ಅಪಿ ಇದಂ ಭವಿಷ್ಯತಿ. ಮತ್ತೆಯೂ ಸಹ ಇನ್ನಷ್ಟು ಉಂಟಾಗುವುದು. ನಾನೀಗ ಇದನ್ನು ಪಡೆದಿದ್ದೇನೆ. ಈ ಮನೋರಥವನ್ನು ಈಡೇರಿಸಿಕೊಳ್ಳುವೆನು. ನನ್ನ ಹತ್ತಿರ ಇಂತಿಷ್ಟು ಹಣವಿದೆ. ಮತ್ತಷ್ಟು ಪಡೆದುಕೊಳ್ಳುವೆನು. ಆಸುರಿ ಸಂಪತ್ತಿನ ಮನೋವಾಂಛೆಯನ್ನು, ಮಾನಸಿಕ ಚಿತ್ರಣವನ್ನು ಇಲ್ಲಿ ಮಾಡಲಾಗಿದೆ. ಅವರಿಗೆ ಎಷ್ಟು ಇದ್ದರೂ ಕೂಡ ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನುವಂಥದ್ದೇ ಇರ್ತೀವಿ ವಿನಃ ಸಾಕು ಅನ್ನುವುದು ಹೇಳೋದೇ ಇಲ್ಲ. ನಿಮ್ಮಲ್ಲಾಗಲೇ 364 ಕೋಟಿ ಇದೆಯಲ್ಲ, ಇಲ್ಲ ಇನ್ನೂ 500 ಕೋಟಿ ಆಗಲಿ, 1000 ಕೋಟಿ ಆಗಲಿ. ಇದು ಆಸುರಿ ಸಂಪತ್ತಿನ ಮನೋಭಾವನೆ. ಇವರಿಗೆ ತೃಪ್ತಿ ಅನ್ನುವುದೇ ಇರುವುದಿಲ್ಲ. ಮತ್ತಷ್ಟು ಬೇಕು, ಮತ್ತಷ್ಟು ಬೇಕು, ಬೇಕು ಬೇಕದು ಬೇಕು, ಬೇಕಿದೆ ನನಗೆ ಇನ್ನೊಂದು, ಬೇಕೆಂದು ಬೊಬ್ಬಿಡುತ್ತಿರುವ ಘಟವನ್ನಿದನು, ಏಕೆಂದು ರಚಿಸಿದನೋ ಬ್ರಹ್ಮನಿ ಬೇಕು ಜಪ ತಾಕೆನಿಪು ದಿಂಡಿಗೆನೋ ಮಂಕುತಿಮ್ಮ. ನೋಡಿ ವಿಚಾರ ಎಷ್ಟು ಚೆನ್ನಾಗಿದೆ. ಬುದ್ಧಿ ಪ್ರಕಾಶದಿಂದಂತರನುಭವ ಶೋಭೆ ಸಿದ್ಧವಾ ಶೋಧೆಯುಂ ಸತ್ಯ ಸಂವೇಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯ ಧರ್ಮವೆಲೋ ಮಂಕುತಿಮ್ಮ. ಪದ್ಧತಿಯೇ ಧರ್ಮವೆಲೋ ಮಂಕುತಿಮ್ಮ. ಮಂಕುತಿಮ್ಮ ಬುದ್ಧಿ ಪ್ರಕಾಶದಿಂದ ಅಂತರನುಭವ ಶೋಭೆ. ಬುದ್ಧಿ ಪ್ರಕಾಶದಿಂದ ಅಂತರ ಅನುಭವ ಶೋಭೆ. ಸಿದ್ಧವು ಆ ಜೀವಿತ ಪ್ರಶ್ನೆಗನ್ವಯಿಪ. ಜೀವಿತ ಪ್ರಶ್ನೆಗೆ ಅನ್ವಯಿಪ. ಧರ್ಮವೆಲೋ, ಧರ್ಮವು ಎಲ್ಲೋ. ಶೋಭೆ ಪ್ರಭೆ ಬೆಳಕು. ಸತ್ಯ ಸಂವೀಕ್ಷೆ ಸತ್ಯದ ವಿಚಾರ ಮಂಥನ. ಅನ್ವಯಿಪ ಅನ್ವಯಿಸಿಕೊಳ್ಳುವ. ನಮ್ಮ ಅಂತರಂಗದ ಅನುಭವವು ಬುದ್ಧಿಯಿಂದ ಜಿಜ್ಞಾಸೆಗೆ ಒಳಪಟ್ಟಾಗ ಅದು ಬೆಳಗಿ ಆ ಬೆಳಕಿನಲ್ಲಿ ಅರಿವು ಅರಳಿ ಮತ್ತಷ್ಟು ಶೋಧನೆ ನಡೆದಾಗ ಸತ್ಯವು ಗೋಚರವಾಗುತ್ತದೆ. ಆ ಶುದ್ಧ ಸತ್ಯವನ್ನು ನಮ್ಮ ಬದುಕಿನ ಹಲವಾರು ಪ್ರಶ್ನೆಗಳಿಗೆ ಅನ್ವಯಿಸುವ ಪದ್ಧತಿಯೇ ಧರ್ಮ ಎಂದು ನಮ್ಮ ಅಂತರಂಗದಲ್ಲಿ ನಡೆಯಬೇಕಾದ ಜಿಜ್ಞಾಸೆಗೆ ಒಂದು ಮಾರ್ಗವನ್ನು ತೋರಿದ್ದಾರೆ ಮಾನ್ಯ ಗುಂಡಪ್ಪನವರು ಈ ಪುಸ್ತಕದಲ್ಲಿ. One must search inwards for experiences using the light of one's intellect. From that, you will find the universal truth. Applying that universal truth to everyday dilemmas and resolving them is called dharma, nothing more complex. ಬುದ್ಧಿ ಪ್ರಕಾಶದಿಂದಂತರನುಭವ ಶೋಭೆ ಸಿದ್ಧವ ಶೋಧೆಯುಂ ಸತ್ಯ ಸಂವೇಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯ ಧರ್ಮವೆಲೋ ಮಂಕುತಿಮ್ಮ.
ಮಂಕುತಿಮ್ಮ. ನಮಗೆ ಆಗುವ ಹಲವಾರು ಅನುಭವಗಳು ನಮ್ಮಲ್ಲಿ ಜಿಜ್ಞಾಸೆಯನ್ನು ಉಂಟು ಮಾಡಬೇಕು. ಅಂತರಂಗದ ಜಿಜ್ಞಾಸೆಯಲ್ಲಿ ನಾವು ಆ ಅನುಭವಗಳ ಕಾರಣ, ಸ್ವರೂಪ, ವ್ಯಾಪ್ತಿ ಮತ್ತು ಪರಿಣಾಮಗಳನ್ನು ಕಂಡುಕೊಳ್ಳಬೇಕು. ಹಾಗೆ ಕಂಡುಕೊಂಡ ಅನುಭವಗಳ ಲಕ್ಷಣಗಳು ನಮ್ಮ ಬದುಕಿನಲ್ಲಿ ಉದ್ಭವವಾಗುವ ಮತ್ತು ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಿರಬೇಕು. ಹಾಗಾಗದೆ ಅನುಭವವು ಕೇವಲ ಮತ್ತೊಂದು ಘಟನೆಯಂತಾದರೆ, ಅದರಿಂದ ನಾವು ಏನನ್ನೂ ಕಲಿಯದೆ ಹೋದರೆ ಆ ಅನುಭವವೂ ವ್ಯರ್ಥ ಮತ್ತು ಅದರಲ್ಲಿ ನಾವು ಕಳೆದ ನಮ್ಮ ಜೀವಿತ ಕಾಲವೂ ವ್ಯರ್ಥ. ವ್ಯರ್ಥ ಅನುಭವಗಳ ಸಾಲೇ ನಮ್ಮ ಜೀವನವಾದರೆ ಖಂಡಿತ ನಮ್ಮ ಬದುಕೇ ವ್ಯರ್ಥವೆನ್ನುವುದರಲ್ಲಿ ಸಂದೇಹವೇ ಇಲ್ಲ. ಕಲಿಯಲು ಎಲ್ಲ ಅನುಭವಗಳೂ ನಮಗೆ ಆಗಬೇಕೆಂದೇನಿಲ್ಲ. ಹಾಗೆ ಎಲ್ಲ ಅನುಭವವೂ ನಮಗೆ ಆಗಲೂ ಸಾಧ್ಯವೂ ಇಲ್ಲ. ಹಾಗಾಗಿ ನಮಗೆ ಕಲಿಯಲು ನಮ್ಮ ಅನುಭವಗಳ ಜೊತೆಗೆ ನಮ್ಮ ಪೂರ್ವಜರ ಅನುಭವಗಳು, ನಮ್ಮ ಸಮಕಾಲೀನರ ಅನುಭವಗಳೂ ಸಹ ಸಹಾಯ ಮಾಡುತ್ತವೆ. ಇದನ್ನು ನಾವು ಓದಿ, ಕೇಳಿ, ನೋಡಿ ಅರಿತುಕೊಳ್ಳಬಹುದು. ಅದೂ ಸಹ ಕಲಿಕೆಯ ಒಂದು ಮಾರ್ಗವಷ್ಟೇ. ಅನುಭವದ ವಿಚಾರವನ್ನು ಅಂತರಂಗದಲ್ಲಿ ಇಳಿಸಿಕೊಂಡು ಮಂಥನ ಮಾಡಬೇಕು. ಹಾಗೆ ಮಥಿಸಿ ಕೊಂಡಪ್ಪನವರು ಹೇಳುವ ಶುದ್ಧ ಸತ್ವವನ್ನು ಅರಿತುಕೊಳ್ಳಬೇಕು. ಹಾಗೆ ಅರಿತ ಆ ಶುದ್ಧ ಸತ್ವವೇ ನಮಗೆ ಸತ್ಯದ ಬೆಳಕಾಗಿ ನಮ್ಮ ಬದುಕಿನ ಹಾದಿಯಲ್ಲಿ ಎದುರಾಗುವ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನೀಯುತ್ತದೆ. ಇದರಿಂದ ನಮ್ಮ ಜ್ಞಾನದ ಹರಿವು ವಿಶಾಲವಾಗುತ್ತದೆ. ಈ ಜ್ಞಾನದ ಬಲದಿಂದಲೇ ನಾವು ನಿವಾರ್ಯವನ್ನು ನಿವಾರಿಸಿಕೊಳ್ಳುವುದು ಮತ್ತು ಅನಿವಾರ್ಯವನ್ನು ಧೈರ್ಯದಿಂದ ಎದುರಿಸುವುದು. ಅಂತರಂಗವನ್ನು ಸದಾ ತೆರೆದಿಟ್ಟುಕೊಳ್ಳಬೇಕು. ಏಕೆಂದರೆ ಯಾವ ಹೊತ್ತಿನಲ್ಲಿ ಯಾವ ಅನುಭವದ ಒಳಗೆ ಬರುತ್ತದೆಯೋ ನಮಗೆ ಗೊತ್ತಿರುವುದಿಲ್ಲ. ಮನಸ್ಸು ಬುದ್ಧಿಗಳ ಸಹಾಯದಿಂದ ಅವುಗಳನ್ನು ಅರಿತು ಮಥಿಸಿ ಸತ್ವವನ್ನು ನಮ್ಮದಾಗಿಸಿಕೊಂಡರೆ ಆಗ ಬದುಕು ಕಷ್ಟವೋ ಅಥವಾ ಸುಖವೋ ಹೇಗಿದ್ದರೂ ತಾಳಿಕೊಂಡು ಬಾಳುವಂತಹ ಶಕ್ತಿ ನಮಗೆ ಬರುತ್ತದೆ. ಮತ್ತು ಇದೇ ಬದುಕಬೇಕಾದ ಕ್ರಮ ಎನ್ನುವುದೇ ಈ ಮುಕ್ತಕದ ಪೂರಣ. ಇನ್ನು ಹಲವಾರು ವಿಚಾರಗಳಿವೆ, ಅದನ್ನು ನಾಳೆಯ ದಿವಸ ಮುಂದುವರಿಸೋಣ. ಶಾಂತಿ ಮಂತ್ರ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ.